السلام عليكم ورحمة الله. أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಇಂದು ನಾನು 2 ಯುದ್ಧಗಳ ಬಗ್ಗೆ ಪ್ರಸ್ತಾಪಿಸುತ್ತೇನೆ. ಮೊದಲ ಯುದ್ಧ ಹಿಜರಿ 4ರಲ್ಲಿ ನಡೆದ ಗಜಬ್ ಬದ್ರುಲ್ ಮೌದ್ ಆಗಿದೆ. ಈ ಯುದ್ಧವನ್ನು ಬದ್ರುಲ್ ಸಾನಿಯ ಮತ್ತು ಬದ್ರುಸ್ ಸಾಗರ್ ಎಂದು ಕರೆಯಲಾಗುತ್ತದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಿಜರಿ 4ನೇ ಶಾಬಾನ್ ತಿಂಗಳಲ್ಲಿ ಬದ್ರಿನ ಕಡೆಗೆ ಹೊರಟರು. ತಿಂಗಳ ವಿಷಯದಲ್ಲಿ ಕೆಲವು ಚರಿತ್ರೆಕಾರರ ಅಭಿಪ್ರಾಯಗಳು ಭಿನ್ನವಾಗಿದ್ದರೂ ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ಸಾಹಿಬ್ ರಲಿಯಲ್ಲಾಹು ಅನ್ಹವರು ಹೇಳುತ್ತಾರೆ, ಹಿಜರಿ 4ನೇ ಶವ್ವಾಲ್ ತಿಂಗಳ ಕೊನೆಯಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 1,500 ಸಹಾಬಿಯರ ಸಂಘದೊಂದಿಗೆ ಮದೀನಾದಿಂದ ಹೊರಟರು. ಈ ಯುದ್ಧದ ಕಾರಣವೇನೆಂದರೆ, ಅಬು ಸುಫಿಯಾನ್ ಬಿನ್ ಹರ್ಬ್ ಉಹುದ್ ಯುದ್ಧದಿಂದ ಮರಳುವಾಗ ಹೀಗೆ ಹೇಳಿದನು: ಮುಂದಿನ ವರ್ಷ ನಮ್ಮ ಮತ್ತು ನಿಮ್ಮ ಭೇಟಿ ಬದ್ರುಸ್ಸಾಗದಲ್ಲಿ ಆಗುವುದು. ನಾವು ಅಲ್ಲಿ ಯುದ್ಧ ಮಾಡುವೆವು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದಕ್ಕೆ ಸರಿ ಇನ್ಶಾ ಅಲ್ಲಾ ಎಂದು ಉತ್ತರ ಕೊಡಲು ಹಜರತ್ ಉಮರ್ ಖತ್ತಾಬ್ ರಲಿಯಲ್ಲಾಹು ಅನ್ಹವರಿಗೆ ಹೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ಇನ್ಶಾ ಅಲ್ಲಾ ಎಂದು ಹೇಳಿದ್ದರು ಎಂದು ಒಂದು ವರದಿಯ ಪ್ರಕಾರ ಹೇಳಲಾಗುತ್ತದೆ. ಬದ್ರ್ ಎಂಬುದು ಮಕ್ಕ ಮತ್ತು ಮದೀನದ ನಡುವೆ ಇರುವ ಒಂದು ಪ್ರಸಿದ್ಧ ಬಾವಿಯಾಗಿದೆ. ಅದು ಮದೀನದ ದಕ್ಷಿಣ ಪಶ್ಚಿಮದಲ್ಲಿ 150 ಕಿಲೋಮೀಟರ್ ದೂರದಲ್ಲಿದೆ. ಜಾಹಿಲಿಯ ಕಾಲದಲ್ಲಿ ಅಲ್ಲಿ ದಿಕ್ಆದ್ 1ರಿಂದ 8 ದಿನಗಳ ಒಂದು ದೊಡ್ಡ ಜಾತ್ರೆ ನಡೆಯುತ್ತಿತ್ತು. ಅಬು ಸುಫಿಯಾನ್ ಅಂತೂ ಯುದ್ಧದ ಘೋಷಣೆ ಮಾಡಿದನು. ಆದರೆ ಸಮಯ ನಿಕಟವಾಗುತ್ತಲೇ ಅಬು ಸುಫಿಯಾನ್ ಯುದ್ಧದಿಂದ ಹಿಂದೆ ಸರಿಯಲು ಪ್ರಯತ್ನಿಸುತ್ತಿದ್ದನು. ಆದರೆ ಆತನು ದೊಡ್ಡದೊಂದು ಸೇನೆಯನ್ನು ಮದೀನದ ಮೇಲೆ ದಾಳಿ ಮಾಡಲು ತಯಾರಿ ನಡೆಸುತ್ತಿರುವಂತೆ ತೋರಿಕೆ ಮಾಡುತ್ತಿದ್ದನು. ಈ ಉದ್ದೇಶಕ್ಕಾಗಿ ಆತನು ನುಐಮ್ ಎಂಬ ಹೆಸರಿನ ಒಬ್ಬ ವ್ಯಕ್ತಿಯನ್ನು 50 ಒಂಟೆಗಳ ಲಾಲಸೆ ನೀಡಿ ಮದೀನಕ್ಕೆ ಕಳಿಸಿದನು. ಆತನು ಅಬು ಸುಫಿಯಾನ್ನ ಯುದ್ಧ ತಯಾರಿಯ ಕುರಿತು ಮುಸ್ಲಿಮರಿಗೆ ಅತಿಶಯೋಕ್ತಿ ಮಾತುಗಳನ್ನು ಹೇಳಿ ಯುದ್ಧದಿಂದ ಬಿಟ್ಟು ನಿಲ್ಲಲು ಉಪದೇಶಿಸಿದನು. ಆದರೆ ನಿಷ್ಠಾವಂತ ಮುಸ್ಲಿಮರು ಆತನ ಮಾತಿಗೆ ಮಾರು ಹೋಗಲಿಲ್ಲ ಮತ್ತು ಯುದ್ಧಕ್ಕಾಗಿ ಹೊರಡಲು ಪ್ರಾಮಾಣಿಕವಾಗಿ ತಯಾರಿದ್ದೇವೆ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಖಚಿತಪಡಿಸಿದರು. ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ಸಾಹಿಬ್ ರಲಿಯಲ್ಲಾಹು ಅನ್ಹವರು ಹೀಗೆ ಹೇಳುತ್ತಾರೆ: ಉಹುದ್ ಯುದ್ಧದ ವಿಜಯ ಮತ್ತು ದೊಡ್ಡದಾದ ಸಂಘಕ್ಕೂ ಕೂಡ ಅಬು ಸುಫಿಯಾನ್ ಬಿನ್ ಹರ್ಬ್ ಹೆದರಿಕೊಂಡಿದ್ದನು. ಆ ವೇಳೆ ಇಸ್ಲಾಂ ಧರ್ಮ ನಾಶದ ಅಂಚಿನಲ್ಲಿ ಇರುವುದಾಗಿಯೂ ಕಂಡೂ ಕೂಡ ದೊಡ್ಡದಾದ ಸಂಘ ತನ್ನ ಜೊತೆಗೆ ಇರುವುದ ಹೊರತು ಮುಸ್ಲಿಮರೊಡನೆ ಮುಖಾಮುಖಿಯಾಗಬಾರದು ಎಂದು ಬಯಸಿದ್ದನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಬು ಸುಫಿಯಾನಿನ ಸೇನೆಯು ತಯಾರಿಯ ವಾರ್ತೆ ಲಭಿಸಿತು. ಅವರು ತನ್ನ ಸ್ಥಾನದಲ್ಲಿ ಕಪಟ ವಿಶ್ವಾಸಿಗಳ ಸರದಾರ ಅಬ್ದುಲ್ಲಾಹ್ ಬಿನ್ ಉಬೈ ಬಿನ್ ಸಲೂನ್ ಪುತ್ರನಾದ ಹಜರತ್ ಅಬ್ದುಲ್ಲಾಹ್ ಬಿನ್ ಉಬೈ ಬಿನ್ ಸಲೂರನ್ನು ಮದೀನದ ಅಮೀರನಾಗಿ ನೇಮಿಸಿದರು. ಅವರು ಒಬ್ಬ ಉತ್ತಮ ಮುಸ್ಲಿಂ ಹಾಗೂ ನಿಷ್ಠಾವಂತ ಸಹಾಬಿ ಆಗಿದ್ದರು.
ಒಂದು ವರದಿಯ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಅಬ್ದುಲ್ಲಾಹ್ ಬಿನ್ ರವಾಹ್ ರಲಿಯಲ್ಲಾಹು ಅನ್ನವರನ್ನು ಅಮೀರನ್ನಾಗಿ ನೇಮಿಸಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಧ್ವಜವನ್ನು ಹಜರತ್ ಅಲಿ ರಲಿಯಲ್ಲಾಹು ಅನ್ನವರಿಗೆ ನೀಡಿದರು. ಮುಸ್ಲಿಮರು ತಮ್ಮ ವ್ಯಾಪಾರ ಸಾಮಗ್ರಿಗಳನ್ನು ಬದ್ರಿನ ಕಡೆಗೆ ಹೊರಟರು. ಬಾಹ್ಯ ನೋಟಕ್ಕೆ ಮುಸ್ಲಿಮರು ಅಬು ಸೂಫಿಯಾನ್ನೊಡನೆ ಯುದ್ಧ ಮಾಡಲು ಹೊರಟಿದ್ದರು. ಆದರೆ ಮುಸ್ಲಿಮರು ವ್ಯಾಪಾರ ಸಾಮಾನುಗಳನ್ನು ತಮ್ಮ ಜೊತೆಗೆ ಇಟ್ಟಿದ್ದು ತಿಳಿಸುವುದಾದರೆ ಅಬು ಸೂಫಿಯಾನ್ ಯುದ್ಧಕ್ಕಾಗಿ ಬರಲಾರನು, ಅಥವಾ ಬಂದರೂ ಕೂಡ ಅಲ್ಲಾಹನು ಮುಸ್ಲಿಮರಿಗೆ ವಿಜಯ ನೀಡುವನು. ಹಾಗೂ ಆ ದಿನಗಳಲ್ಲಿ ಜರುಗುವ ಮೇಳದಲ್ಲಿ ಮುಸ್ಲಿಮರು ತಮ್ಮ ವ್ಯಾಪಾರ ಸಾಮಗ್ರಿಗಳನ್ನು ಮಾರಾಟ ಮಾಡುವ ಮೂಲಕ ಲಾಭ ಪಡೆಯಬಹುದು ಎಂದು ದೃಢವಿಶ್ವಾಸ ಮುಸ್ಲಿಮರಿಗಿತ್ತು. ಅಲ್ಲಾಹನ ಅನುಗ್ರಹದಿಂದ ಹಾಗೆಯೇ ಆಯಿತು ಎಂದು ನಂತರದ ಸ್ಥಿತಿಗತಿಗಳು ತಿಳಿಸುತ್ತವೆ. ಮುಸ್ಲಿಮರ ವಾಗ್ದಾನದ ಪ್ರಕಾರ ಯುದ್ಧಕ್ಕಾಗಿ ಮೈದಾನ ತಲುಪಿದರು. ಆದರೆ ಮತ್ತೊಂದೆಡೆ ಅಬು ಸುಫಿಯಾನ್ ಖುರೈಶಿ ಸರದಾರರೊಡನೆ ಹೀಗೆ ಹೇಳಿದನು: ನಾವು ನುಆಯ್ಮರನ್ನು ಕಳಿಸುತ್ತಿದ್ದೇವೆ. ಮುಸ್ಲಿಮರು ಹೋರಾಡಕ್ಕೆ ಮುಂಚಿತವಾಗಿಯೇ ಆತನು ಅವರ ಧೈರ್ಯಗುಂದಿಸುವನು. ಅದಕ್ಕಾಗಿ ಆತನು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದಾನೆ. ಆದರೆ ನಾವು 1 ಅಥವಾ 2 ರಾತ್ರಿಗಳಿಗಾಗಿ ಹೊರಟು ಮರಳಿ ಬರಬಹುದು. ಮುಸ್ಲಿಮರು ಯುದ್ಧಕ್ಕಾಗಿ ಹೊರಡದಿದ್ದರೆ ಮುಸ್ಲಿಮರು ಯುದ್ಧಕ್ಕೆ ಬರಲಿಲ್ಲ ಮತ್ತು ನಾವು ವಿಜಯ ಸಾಧಿಸಿದ್ದೇವೆ ಎಂದು ಹೇಳೋಣ. ಇನ್ನೇನಾದರೂ ಮುಸ್ಲಿಮರು ಯುದ್ಧಕ್ಕೆ ಹೊರಟರೂ ಕೂಡ ನಾವು ಮರಳಿ ಬಂದು ಹೀಗೆ ಹೇಳೋಣ: ಈ ವರ್ಷ ನಮಗೆ ಬರಗಾಲದ ವರ್ಷವಾಗಿದೆ, ಯುದ್ಧಕ್ಕೆ ಈ ಕಾಲ ಅನುಯೋಜ್ಯವಾಗಿಲ್ಲ ಎಂದು. ಖುರೈಸಿಯರು ಅಬು ಸೂಫಿಯಾನ್ನ ಸಲಹೆಯನ್ನು ಇಷ್ಟಪಟ್ಟರು. ಆತನ ನೇತೃತ್ವದಲ್ಲಿ 2,000 ಸೈನಿಕರು ಹೊರಟರು. ಮಕ್ಕಾದಿಂದ ಕೇವಲ 22 ಕಿಲೋಮೀಟರ್ ದೂರ ದಾಟಿದ ಕೂಡಲೇ ಅಬು ಸೂಫಿಯಾನ್ ಮತ್ತು ಸತ್ಯ ನಿಷೇಧಿಗಳ ಸೇನೆ ಧೈರ್ಯಗುಂದಿತು. ಅವರಿಗೆ ಮುಸ್ಲಿಮರೊಡನೆ ಯುದ್ಧ ಮಾಡಲು ಧೈರ್ಯ ಬರಲಿಲ್ಲ. ಹೀಗೆ ಮರಳಿ ಹೋಗಲು ಅಬು ಸೂಫಿಯಾನ್ ಸೇನೆಯಲ್ಲಿ ಘೋಷಣೆ ಮಾಡಿದನು. ಅಬು ಸೂಫಿಯಾನ್ ಹೇಳಿದನು: ನಿಮಗೆ ವಸಂತಕಾಲ ಹೆಚ್ಚು ಅನುಯೋಜ್ಯವಾಗುವುದು. ಈಗ ಬರಗಾಲವಾಗಿದೆ, ಆದ್ದರಿಂದ ನಾನು ಮರಳಿ ಹೋಗುತ್ತಿದ್ದೇನೆ, ನೀವು ಕೂಡ ಮರಳಿರಿ. ಅಬು ಸುಫಿಯಾನ್ನ ಈ ತೀರ್ಮಾನದ ನಂತರ ಪೂರ್ತಿ ಸೈನ್ಯ ಮರಳಿತು ಮತ್ತು ಯಾರೂ ಕೂಡ ಈ ತೀರ್ಪನ್ನು ವಿರೋಧಿಸಲಿಲ್ಲ. ಮುಸ್ಲಿಮರೊಡನೆ ಯುದ್ಧ ಮಾಡಲು ಸತ್ಯ ನಿಷೇಧಿಗಳು ಹೆದರುತ್ತಿದ್ದರು ಎಂದು ಇದರಿಂದ ತೀರ್ಮಾನವಾಗುತ್ತದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 8 ದಿನಗಳು ತಂಗಿದ ನಂತರ ಮರಳಿ ಹೊರಟರು. ಹೀಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಇಸ್ಲಾಮಿನ ಸೇನೆ ಒಟ್ಟು 16 ರಾತ್ರಿಗಳನ್ನು ಮದೀನದಿಂದ ಹೊರಗೆ ಇದ್ದುಕೊಂಡು ಮರಳಿ ಮದೀನಾ ಸೇರಿದರು. ಶತ್ರುಗಳು ಮುಖಾಮುಖಿಯಾಗಿ ಬರಲು ಧೈರ್ಯಪಡದೆ ನಿಂದ್ಯರಾದರು. ಕಾರಣ ಮುಸ್ಲಿಮರ ಧೈರ್ಯ ವರ್ಧಿಸಿತು. ಆ ಪ್ರದೇಶದ ಕೆಲವು ಪ್ರಾದೇಶಿಕ ಸತ್ಯ ನಿಷೇಧಿಗಳು ಮಕ್ಕಾದ ಕುರೈಶಿಗಳ ಕಡೆಗೆ ವಾಲಿಕೊಂಡಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅತ್ಯಂತ ಧೈರ್ಯದಿಂದ ಅವರ ಮೇಲೆ ತಮ್ಮ ಆತ್ಮವಿಶ್ವಾಸವನ್ನು ತೋರಿದಾಗ ಅವರು ಅದುಮಿ ಹೋದರು. ಬದ್ರಿನ ಕೆಲವು ವ್ಯಾಪಾರಿಗಳು ಮರಳಿ ಮಕ್ಕಾಕ್ಕೆ ಹೋದರು. ಅವರು ಅಬು ಸೂಫಿಯಾನೊಡನೆ ಮುಸ್ಲಿಮರು ಸಶಕ್ತವಾದ ಸ್ಥಿತಿ ಮತ್ತು ಆತ್ಮವಿಶ್ವಾಸದ ಬಗ್ಗೆ ತಿಳಿಸಿದರು. ಅಬು ಸುಫಿಯಾನ್ ಮತ್ತು ಮಕ್ಕಾದ ಖುರೈಶಿಯರು ತಮ್ಮ ಹೇಡಿತನದ ಮತ್ತು ವಾಗ್ವಾದದ ಉಲ್ಲಂಘನೆಯ ಕುರಿತು ಬಹಳ ನಾಚಿಕೆಪಟ್ಟರು. ಮತ್ತೊಂದು ಯುದ್ಧ ದಾಮತುಲ್ ಜಂದಲ್ ಆಗಿದೆ. ಇದು ಹಿಜ್ರಿ 5ನೇ ರಬಿಯುಲ್ ಅವ್ವಲ್ 25ರಂದು ನಡೆಯಿತು. ಈ ಪ್ರದೇಶ ಮದೀನದಿಂದ 450 ಕಿಲೋಮೀಟರ್ ದೂರದಲ್ಲಿದೆ. ಆ ಕಾಲದಲ್ಲಿ ಈ ಯಾತ್ರೆ 15ರಿಂದ 17 ದಿನಗಳಲ್ಲಿ ಪೂರ್ತಿಯಾಗುತ್ತಿತ್ತು. ಈ ಜಾಗದಲ್ಲಿ ಬಹಳ ದೊಡ್ಡ ವ್ಯಾಪಾರದ ಮಾರುಕಟ್ಟೆ ನಡೆಯುತ್ತಿತ್ತು. ಇದು ಮದೀನಾದಿಂದ ದೂರದಲ್ಲಿ ರೋಮನ್ ಆಡಳಿತದ ಸಿರಿಯಾ ದೇಶದ ಗಡಿ ಪ್ರದೇಶದ ಸಮೀಪ ನಡೆಯುತ್ತಿರುವ ಮೊದಲ ಕಾರ್ಯಾಚರಣೆಯಾಗಿತ್ತು. ಇದರ ಹಿನ್ನೆಲೆ ಏನೆಂದರೆ, ಮುಸ್ಲಿಮರ ಕೈಗಳಿಂದ ಪದೇ ಪದೇ ಸೋಲನ್ನು ಅನುಭವಿಸಿದ ಕಾರಣದಿಂದ ಮತ್ತು ಮುಸ್ಲಿಮರ ಪ್ರತಾಪ ವರ್ಧಿಸುತ್ತಿರುವುದರಿಂದ ಮುಸ್ಲಿಮರು ಮತ್ತು ಇಸ್ಲಾಮನ್ನು ಬೇರು ಸಹಿತ ಕಿತ್ತು ಹಾಕಲು ದೀನಿನ ಶತ್ರುಗಳು ಯಾವುದಾದರೂ ಸಂದರ್ಭವನ್ನು ಹುಡುಕುತ್ತಿದ್ದರು. ಇದನ್ನು ಕಾರ್ಯಗತಗೊಳಿಸಲಿಕ್ಕಾಗಿ ಮದೀನಾದಿಂದ ಉತ್ತರ ದಿಕ್ಕಿನ ಎಡೆಯಲ್ಲಿ ಸಿರಿಯಾದ ಗಡಿ ಪ್ರದೇಶದ ಸಮೀಪ
ದಾಮಾತುಲ್ ಜಂದಲ್ ಸುತ್ತ ಗೋತ್ರಗಳು ಇಸ್ಲಾಮಿನ ಆಡಳಿತವನ್ನು ಎದುರಿಸಲಿಕ್ಕಾಗಿ ಒಂದು ದೊಡ್ಡ ಸೈನ್ಯವನ್ನು ತಯಾರು ಮಾಡಲು ಆರಂಭಿಸಿದರು. ಆ ಜನರು ಪಿತೂರಿ ಉಂಟು ಮಾಡುತ್ತಾ ವ್ಯಾಪಾರ ತಂಡಗಳನ್ನು ಲೂಟಿ ಮಾಡುತ್ತಿದ್ದರು. ಹಜ್ರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈ ಸ್ಥಿತಿಗಳ ಬಗ್ಗೆ ಮಾಹಿತಿ ಲಭಿಸಿದಾಗ ದಾಮತ್ತುಲ್ ಜಂದಲ್ ಗೋತ್ರಗಳು ಯಾವುದಾದರೂ ದೊಡ್ಡ ಸೇನೆಯೊಂದಿಗೆ ಮದೀನಾದ ಮೇಲೆ ದಾಳಿ ನಡೆಸುವುದಕ್ಕೆ ಮುಂಚಿತವಾಗಿ ಅವರ ಪ್ರದೇಶಕ್ಕೆ ತಲುಪಿ ಅವರನ್ನು ಮದೀನದ ಮೇಲೆ ದಾಳಿ ನಡೆಸುವುದರಿಂದ ತಡೆಯುವುದಕ್ಕಾಗಿ ಮತ್ತು ವ್ಯಾಪಾರ ತಂಡಗಳನ್ನು ಸಂರಕ್ಷಿಸಲಿಕ್ಕಾಗಿ ಸಿರಿಯಾ ತಲುಪುವಂತೆ ಆಗಲು ಅವರನ್ನು ಚದುರಿಸುವುದು ಉತ್ತಮವೆಂದು ತೀರ್ಮಾನಿಸಲಾಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜನರೊಡನೆ ಹೊರಡಲು ಆದೇಶ ನೀಡುವರು ಮತ್ತು 1,000 ಸೈನಿಕರೊಂದಿಗೆ ಹೊರಟರು. ಅವರು ರಾತ್ರಿ ಸಮಯದಲ್ಲಿ ಯಾತ್ರೆ ಮಾಡುತ್ತಿದ್ದರು ಮತ್ತು ಹಗಲು ಸಮಯದಲ್ಲಿ ಅಡಗಿ ಕುಳಿತುಕೊಳ್ಳುತ್ತಿದ್ದರು. ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ರಲಿಯಲ್ಲಾಹು ಅನ್ಹು ಹೀಗೆ ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 15-16 ದಿನಗಳ ದೀರ್ಘವಾದ ಯಾತ್ರೆಯ ನಂತರ ದೌಲತ್ತುಲ್ ಜಂದಲ್ ತಲುಪಿದರು. ಮುಸ್ಲಿಮರು ಬರುವುದರ ಬಗ್ಗೆ ಮಾಹಿತಿ ಲಭಿಸಿ ಆ ಜನರು ಚದುರಿ ಹೋದರು ಎಂದು ಅಲ್ಲಿ ತಲುಪಿದಾಗ ತಿಳಿದುಬಂತು. ಆದಾಗ್ಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಲ್ಲಿ ಸ್ವಲ್ಪ ದಿನಗಳು ತಂಗಿದರು ಮತ್ತು ಸಣ್ಣ ಸಣ್ಣ ತುಕಡಿಗಳನ್ನು ವಿವಿಧ ಕಡೆಗಳಿಗೆ ಕಳಿಸಿದರು. ಆದರೆ ಯಾವುದೇ ಸುಳಿವು ಸಿಗದ ರೀತಿಯಲ್ಲಿ ಆ ಜನರು ಕಾಣೆಯಾಗಿದ್ದರು. ದಾಮತ್ತುಲ್ ಜಂದಲ್ನಿಂದ ಮರಳುವಿಕೆಯ ಬಗ್ಗೆ ಹೀಗೆ ಬರೆಯಲಾಗಿದೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 3 ದಿನಗಳು ತಂಗಿದ ನಂತರ ಪೂರ್ತಿ ಸೈನ್ಯದೊಂದಿಗೆ ಮದೀನಾದ ಕಡೆಗೆ ಹೊರಟರು. ರಬಿಯುಲ್ ಅವಲ್ ಸಾನಿ 20ರಂದು ಮದೀನಾ ತಲುಪಿದರು. ಯುದ್ಧ ಅದರ ಫಲಿತಾಂಶ ಮತ್ತು ಪರಿಣಾಮದ ದೃಷ್ಟಿಯಲ್ಲಿ ಬಹಳ ಉಪಯುಕ್ತವಾಗಿತ್ತು. ಈ ಯುದ್ಧದ ಮೂಲಕ ಮುಸ್ಲಿಮರಿಗೆ ಪೂರ್ತಿ ಪ್ರದೇಶದ ಪರಿಚಯ ಉಂಟಾಯಿತು. ಪೂರ್ತಿ ಪ್ರದೇಶದ ಅರಿವು ಉಂಟಾಗುವುದು ಯಾತ್ರೆಯ ಒಂದು ಉದ್ದೇಶ ಸಹ ಆಗಿತ್ತು. ಈ ವಿಷಯ ಮುಂದುವರಿಯುವುದು ಇನ್ಶಾ ಅಲ್ಲಾಹ್. ದುಆದ ಕುರಿತು ನಾನು ಪುನಃ ಗಮನ ಸೆಳೆಯಲು ಬಯಸುತ್ತೇನೆ. ಅಲ್ಲಾಹನು ಲೋಕದಲ್ಲಿ ಶಾಂತಿಯನ್ನು ಸ್ಥಾಪಿಸಲಿ ಎಂದು ದುಆ ಮಾಡಿರಿ. ಯಾವ ಶಾಂತಿಗಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಕಾಲಘಟ್ಟದಲ್ಲಿ ಪ್ರಯತ್ನಿಸಿದ್ದರೂ ಅದು ಸ್ಥಾಪಿತವಾಗಲಿ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಗಮನದ ಉದ್ದೇಶವೂ ಇದೇ ಆಗಿದೆ. ಇಸ್ಲಾಮಿನ ಬೋಧನೆಯ ಉದ್ದೇಶವೂ ಇದೇ ಆಗಿದೆ. ಇವೆಲ್ಲವೂ ಅಲ್ಲಾಹನ ವಿಶೇಷವಾದ ಕೃಪೆಯಿಂದ ಆಗುವುದು. ಅದಕ್ಕಾಗಿ ದುಆಗಳನ್ನು ವಿಶೇಷ ಅಗತ್ಯವಿದೆ. ಲೋಕದ ಜನರು ಈಗ ತಮ್ಮ ಸ್ವತಃ ಕಾಲಿಗೆ ಕೊಡಲಿ ಹೊಡೆಯಲು ತಯಾರಾಗಿ ನಿಂತಿದ್ದಾರೆ ಎಂದು ತೋರುತ್ತಿದೆ. ಬಾಹ್ಯವಾಗಿ ನೋಡುವಾಗ ಶಾಂತಿ ಸ್ಥಾಪನೆಯ ಸ್ಥಿತಿ ಕಂಡುಬರುತ್ತಿಲ್ಲ. ಮತ್ತೊಂದೆಡೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈಗ ಮುಸ್ಲಿಮರ ವಿರುದ್ಧವೂ ಕಾರ್ಯಾಚರಣೆಗಳು ತ್ವರಿತಗೊಂಡಿವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವುದು ಎಂದೇ ತೋರುತ್ತದೆ. ಅದಕ್ಕಾಗಿ ಮುಸ್ಲಿಮರಿಗೆ ತಮ್ಮ ರಕ್ಷಣೆಯ ಏರ್ಪಾಡು ಮಾಡಬೇಕಾಗಿರುವುದು, ಒಂದು ಒಗ್ಗಟ್ಟು ಉಂಟು ಮಾಡಬೇಕಾಗಿರುವುದು, ತಮ್ಮ ಸ್ಥಿತಿಗಳನ್ನು ಉತ್ತಮಗೊಳಿಸಬೇಕಾಗಿರುವುದು. ಮುಸ್ಲಿಮರು ಇದನ್ನು ಅರಿಯುವಂತೆ ಅಲ್ಲಾಹನು ದಯಮಾಡಲಿ. ಸುಡಾನ್ ಮುಂತಾದ ದೇಶಗಳಲ್ಲಿ ಮುಸ್ಲಿಮರು ದೇಶದ ಮುಸ್ಲಿಮರನ್ನು ಪೀಡಿಸುತ್ತಿದ್ದಾರೆ. ಅವರಿಗಾಗಿಯೂ ದುಆ ಮಾಡಿರಿ. ಇವರು ಧರ್ಮದ ಮೂಲೋದ್ದೇಶವನ್ನು ಮರೆತು ತಮ್ಮ ಸಹೋದರರನ್ನು ಕೊಲ್ಲುತ್ತಿದ್ದಾರೆ. ಇದೇ ಕಾರಣದಿಂದ ಅನ್ಯರೂ ಕೂಡ ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಅಲ್ಲಾಹನು ಇವರನ್ನು ದೇಶದ ಮತ್ತು ಸಮುದಾಯದ ಸೇವಕರನ್ನಾಗಿ ಮಾಡಲಿ, ಶಾಂತಿ ಸ್ಥಾಪಿತವಾಗುವವರನ್ನಾಗಿ ಮಾಡಲಿ. ಆಮೀನ್. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله
عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.